ಸಿಎಂ ಕ್ಷೇತ್ರದಲ್ಲೇ ಕುಡಿಯೋ ನೀರಿಗೆ ಪರದಾಟ 2,000 ಜನಕ್ಕೆ ನೀರೇ ಇಲ್ಲ. ಬತ್ತಿ ಹೋದ ಬೋರ್ವೆಲ್ ಕಪಿಲಾ ನದಿಯಿಂದಲೂ ನೀರು ಕೊಡ್ತಿಲ್ಲ. ಸಿಎಂ ಕ್ಷೇತ್ರದಲ್ಲಿ ನೀರಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿಯೇ ಕುಡಿಯೋ ನೀರಿಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರುಣಾ ಕ್ಷೇತ್ರ ವ್ಯಾಪ್ತಿಯ ಕಾಮಹಳ್ಳಿಯಲ್ಲಿ ನೀರೇ ಇಲ್ಲ ಕುಡಿಯೋದಕ್ಕೆ. ಈ ಊರಲ್ಲಿ ಸುಮಾರು 2,000 ಜನ ಇದ್ದಾರೆ. ಈ ಗ್ರಾಮಕ್ಕೆ ನೀರೇ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿದೆ, ಉಪಯೋಗಕ್ಕಿಲ್ಲ. ಗ್ರಾಮದ ಬೋರ್ವೆಲ್ಗಳಲ್ಲೂ ಕೂಡ ನೀರಿನ ಕೊರತೆ ಇದೆ. ಇನ್ನು ಮತ್ತೊಂದು ಕಡೆ ಕಪಿಲಾ ನದಿಯಿಂದಲೂ ಕೂಡ ಸಮರ್ಪಕವಾಗಿ ನೀರು ಪೂರೈಕೆನೇ ಆಗ್ತಾ ಇಲ್ಲ. ಈಗ ಗ್ರಾಮದ ಜನ ಜಾನುವಾರುಗಳಿಗೆ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಇರೋದೊಂದು ಶುದ್ಧ ಕುಡಿಯುವ ನೀರಿನ ಘಟಕ, ಅದು ಕೂಡ ಕೆಟ್ಟು ನಿಂತ್ಕೊಂಡಿದೆ, ಯೂಸ್ಲೆಸ್. 2,000 ಜನ ಇರುವಂತಹ ಗ್ರಾಮ, ಕುಡಿಯೋ ನೀರಿಲ್ಲ. ವಿಪರ್ಯಾಸ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇರುವಂತಹ ವರುಣಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಒಂದು ಗ್ರಾಮ ಬರುತ್ತೆ. ಕಾಮಹಳ್ಳಿ ಊರ ಹೆಸರು. ವರುಣಾ ಕ್ಷೇತ್ರದಲ್ಲಿ ಬರುವಂತಹ ಪ್ರಮುಖ ಊರಿದು. 2,000 ಜನ ಇದ್ದಾರೆ. ಈಗ ನೀರಿಗಾಗಿ ದೂರದ ಕೃಷಿ ಪಂಪ್ಸೆಟ್ಗಳ ಮೊರೆ ಹೋಗ್ತಾ ಇದ್ದಾರೆ ಜನ. ಅಂದ್ರೆ ದೂರದ ತೋಟಗಳಿಗೆ ಹೋಗಿ ಅಲ್ಲಿಂದ ನೀರು ಹೊತ್ಕೊಂಡ್ಬರೋದು ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು. ಈ ರೀತಿಯಾದಂತಹ ಪರಿಸ್ಥಿತಿ ವರುಣಾ ಕ್ಷೇತ್ರದ ಈ ಗ್ರಾಮದಲ್ಲಿದೆ. ಎರಡು ವರ್ಷದ ಮೇಲೆ ಹಾಳಾಗದ. ಕಾಯಿನ ಹಾಕೋದ ಇದು? ಕಾಯಿನ ಹಾಕದ 5 ರೂಪಾಯಿ ಹಾಕ್ಬಿಟ್ಟು ನೀರು ಇಟ್ಕೊತೀವಿ. ಸುಮಾರು ಈ ಬೊಗ ನೋಡಿದ್ವಿ ಎಲ್ಲ ಬರ್ತೀವಿ. ಏನು ಬರ್ತಾವಿಲ್ಲ. ಈಗ ನಿಮ್ಗೆ ನೀರ್ಗೆ ಚಿನ್ನಂಬಳ್ಳಿಗೆ ಹೋಗ್ಬೇಕು. ನೀವು ಚಿನ್ನಂಬಳ್ಳಿಗೆ ಅಲ್ಲ, ನಮ್ದು ಕಾಮಳಿನೇ. ಚಿನ್ನಂಬಳ್ಳಿ ಹೋಗ್ತೀವಿ. ಈ ತರ ಪೆಟ್ರೋಲ್ ನಡ್ಕೊಂಡು ಹೋಗಿ ತರಕ ಗಾಡಿ ತಗೊಂಡು ಹೋಗ್ಬೇಕು. ಎಲ್ಲ ಲಾಸ್. ಈ ಒಳ ನೀರು 4 ದಿನಕ 3 ದಿನಕ ಬಿಟ್ರೆ ನಮ್ಗೆ ನೀರ್ಗೊಂದ್ ಸ್ವಲ್ಪ ಅಭಾವ ಆಯ್ತು. ಈಗ ಆ ನೀರು ನಮ್ಗೆ ಕಂಡೀಷನ್ ಆಗಿ ಒಂದ್ ದಿನ ಬಿಟ್ರು ಒಂದ್ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಐತೆ. ಇವರು 4 ದಿನಕ 5 ದಿನಕ ಬಿಟ್ಟಾಗ ನಮ್ಗೆ ಪ್ರಾಬ್ಲಮ್ ಜಾಸ್ತಿ. ನಮ್ಗೆ ಒಬ್ರಿಗೊಬ್ರಿಗೆ ನೀರಿಲ್ಲ, ಅದಿಲ್ಲ ಊರೊಳಗೆ ಮಕ್ಕ ತಿರ್ಗಾಡೋದು ಮಾಡೋದು ಬರೀ ಅವಾಗ ತೊಂದ್ರೆ ಐದನೇ ಇರ್ತಾನೆ. ನೀರು ಬಿಡ್ತಾನೆ ಇಲ್ಲ. ಈಗ ಎಷ್ಟು ದಿನಕ್ಕೊಂದ್ಸಲ ಬಿಡ್ತಾರೆ? ಈಗ 3 ದಿನಕ್ಕೊಂದ್ಸಲ ಬಿಡ್ತಾರ, 4 ದಿನಕ್ಕೊಂದ್ಸಲ ಬಿಡ್ತಾರ. ಒಂದ್ ವಾರ ಆದ್ರೂ ಆಗ್ಬಿಡ್ತು ನೀವೆಲ್ಲ ಕೆಟ್ಟು ಹೋಗ್ಬಿಟ್ರೆ. ಓಹೋ, ಅವಾಗ ಏನ್ ಮಾಡ್ತಾರಿ? ಏನು ಮಾಡಕ್ ಆಗಲ್ಲ. ಇದು ಈ ಊರಿನ ಗ್ರಾಮಸ್ಥರ ಕಥೆ. ವಾರಗಟ್ಲೆ ನೀರೇ ಇರೋದಿಲ್ಲ ಅಂತೆ. ಇನ್ ಕೇಸ್ ನೀರು ಬಿಟ್ಟರೂ ಕೂಡ ವಾರಕ್ಕೊಂದ್ಸಾರಿ ಅದನ್ನ ಯಾವ ರೀತಿಯಾಗಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅನ್ನುವಂಥ ಪರಿಸ್ಥಿತಿ. ಅದು ಕೂಡ ಈ ಬೇಸಿಗೆಯ ಟೈಮ್ನಲ್ಲಿ ನೀರಿನ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಒಂದು ಬಾರಿ ಯೋಚನೆ ಮಾಡಬೇಕಾಗತ್ತೆ. 2,000 ಜನ ಇದ್ದಾರೆ ಈ ಗ್ರಾಮದಲ್ಲಿ, ಕಾಮಹಳ್ಳಿಯಲ್ಲಿ. ವರುಣಾ ಕ್ಷೇತ್ರದಲ್ಲಿ ಬರುವಂತಹ ಈ ಗ್ರಾಮ ಸಿದ್ದರಾಮಯ್ಯನವರು ಸಿಎಂ ಪ್ರತಿನಿಧಿಸುವಂತಹ ಕ್ಷೇತ್ರ ವರುಣಾ ಕ್ಷೇತ್ರ. ಬೋರ್ವೆಲ್ಗಳಿದ್ರೂ ಕೂಡ ಯೂಸ್ ಇಲ್ಲ, ಬೇಕಾದಷ್ಟು ನೀರು ಬರ್ತಾ ಇಲ್ಲ. ಬಂದರೂ ಕೂಡ ಅದು ಕುಡಿಯೋದಕ್ಕೆ ಯೋಗ್ಯವಾಗಿ ಇರುತ್ತಾ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ನೀರಿಗಾಗಿ ಈಗ ಈ ಊರಿನ ಜನ ಅಕ್ಕಪಕ್ಕದ ಊರುಗಳಿಗೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ಇದೆ. ದೂರದ ತೋಟಗಳಿಂದ ನೀರು ಹೊತ್ಕೊಂಡು ಮನೆಗೆ ಬರ್ತಾ ಇರುವಂಥ ಮಹಿಳೆಯರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ನೆತ್ತಿ ಸುಡುವಂಥ ಬಿಸಿಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಊರಿನ ಜನತೆ ಇದ್ದಾರೆ. ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಶಾಪ ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಕುಡಿಯೋಕ್ಕೂ ನೀರು ಕೊಡಿ ಸ್ವಾಮಿ ಅಂತ ಅಂಗ್ಲಾಚಿ ಬೇಡ್ಕೊಳ್ತಾ ಇದ್ದಾರೆ ಜನ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರು ಮಹದೇವಪ್ಪ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನ್ ಸರ್, ತಾವು ಗೆಲ್ಸಿರುವಂತದ್ದು ಯಾರೋ ಒಬ್ರು ಮಿನಿಸ್ಟ್ರು ಅಥವಾ ಒಬ್ಬ MLA ಆಗಿ ಉಳ್ಕೊಂಡಂತ ವ್ಯಕ್ತಿ ಅಲ್ಲ, ರಾಜ್ಯದ ಸಿಎಂ ಅವರನ್ನು ಗೆಲ್ಸಿದಿರಿ ನೀವು. ನಿಮ್ ಕ್ಷೇತ್ರದಲ್ಲೇನೆ, ನಿಮ್ಮೂರಲ್ಲಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ಅಂದ್ರೆ ನಂಬೋಕ್ ಆಗ್ತಿಲ್ಲ ನಮಗೆ. ಇಲ್ಲ ಸರ್, ತಾವೇ ಒಂದಿನ ಬಂದ್ರೆ ಇಲ್ಲೇ ಗೊತ್ತಾಗುತ್ತೆ ಜನಗಳ ಪರಿಸ್ಥಿತಿ ಹೆಂಗೆ ಏನು ಅಂತ. ಇಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಸರ್. 4 ದಿನಕ್ಕೆ ಒಂದ್ಸತಿ ಬಿಡ್ತಾರೆ. ಓಕೆ ಸರ್, ಎಷ್ಟು ವರ್ಷದಿಂದ ಈ ಸಮಸ್ಯೆ? ಬಿಡಲ್ಲ. ಏನ್ ಸರ್? ಎಷ್ಟು ವರ್ಷದಿಂದ ಈ ಸಮಸ್ಯೆ ಸರ್? ಇವಾಗ ಸುಮಾರು 2-3 ವರ್ಷನೇ ಆಗ್ಸೋಣಿ. ಆವಾಗಿಂದ ಈ ಪಕ್ಕದೂರಲ್ಲಿ ತರ್ತಾರೆ, ಇಲ್ಲ ಅಂದ್ರೆ ಫಿಲ್ಟರ್ ನೀರ್ನೀಗ ನಿಲ್ಸ್ಬಿಟ್ಟು ಅದು ಸುಮಾರು 2-3 ವರ್ಷನೇ ಆಗೋಯ್ತು. ಓಕೆ. ಚಿನ್ನಂಬಳ್ಳಿ ಹೋಗಿ ತರಬೇಕು. ಎಷ್ಟು ದೂರ ಆಗುತ್ತೆ? ಚಿನ್ನಂಬಳ್ಳಿ ಒಂದ್ 2 ಕಿಲೋಮೀಟರ್ ಆಗತ್ತೆ. ಹೆಂಗ್ ತರ್ತೀರಾ ಸರ್ ಪ್ರತಿನಿತ್ಯ? ಸರ್ ಎಲ್ತಾರೆ ಗಾಡಿ ಇರೋರು ತರ್ತಾರ, ಇಲ್ಲ ಅಂದ್ರೆ ಇದೇನಿದ್ರು ಕುಡಿಬೇಕು ನಾವು. ಏನ್ ಮಾಡ್ತಾರ?
ಈ ತೋಟದ ನೀರು ತರ್ತೀರಂತಲ್ಲ, ಅದು ಕುಡಿಯೋಕ್ಕಾಗತ್ತಾ? ಸರ್ ಆಗಲ್ಲ, ಬೋರ್ವೆಲ್ ನೀರು ಅದೇ ದುಡ್ಡು ಕೊಟ್ಟು ಬಿಡ್ಸ್ಕೊಳ್ಳೋರು ಬಿಡ್ಸ್ಕೊತಾರ ಸಂಪ್ಗೆ. ಓಕೆ ಇಲ್ಲ ಅನ್ನೋರು ಸೈಕಲಲ್ಲಿ ಸ್ಕೂಟರ್ ತಂದ್ಕೋತಾರೆ. ಓಕೆ ಈಗ ಏನು ಮಾಡ್ತಿಲ್ಲ ಸರ್ ಕೆಲಸನೇ ಇವರು. ಓಕೆ ಓಕೆ ಸರ್, ಓಕೆ, ಪಂಚಾಯತಿನಿಲ್ಲ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಬೀದರ್ನ ಔರಾದ್ ಪಟ್ಟಣದ ಹೃದಯ ಭಾಗದಲ್ಲೇ 100ಕ್ಕೂ ಅಧಿಕ ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದಾವೆ. ನಿವೇಶನ ಮೀಸಲಿಟ್ಟರೂ ಕೂಡ ಅಧಿಕಾರಿಗಳು ಮಾತ್ರ ಹಂಚಿಕೆನೆ ಮಾಡಿಲ್ಲ. ಹೀಗಾಗಿ ಮನೆ ಇಲ್ದೇನೆ ಜೋಪಡಿಗಳಲ್ಲಿ ವಾಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿದ್ದೀನಿ. ಸುಮಾರು 40-50 ವರ್ಷಗಳಿಂದಲೂ ಕೂಡ ಅಷ್ಟೇ ಅಲೆಮಾರು ಮತ್ತು ಅರೆ ಅಲೆಮಾರಿನ ಜನದವರು ಮನೆ ಇಲ್ಲದೆ ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರಿಗೆ ಮನೆ ಕೊಡಿ ಅಂತೇಳಿ ಇವರು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ. 40-50 ವರ್ಷಗಳಿಂದಲೂ ಕೂಡ ಅಷ್ಟೇ ಹೋರಾಟ ಮಾಡಿದ್ರೂ ಕೂಡ ಅಷ್ಟೇ ಒಂದು ಸೂರಿಲ್ಲದೆ ಪರದಾಡ್ತಿರುವಂಥದ್ದು. ರಸ್ತೆ ಬದಿಯಲ್ಲಿ ಟೆಂಟ್ಗಳನ್ನು ಹಾಕ್ಕೊಂಡು ಜೀವನ ಕಳೆಯುವಂತಹ ಸ್ಥಿತಿ ಇವತ್ತು ಎದುರಾಗಿದೆ. ಈ ವಿಚಾರವಾಗಿ ಮಾತನಾಡಲು ಔರಾದ್ ಪಟ್ಟಣದ ಜನ ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, 40-50 ವರ್ಷಗಳಿಂದಲೂ ಕೂಡ ಅಷ್ಟೇ ನೀವು ಹೋರಾಟ ಮಾಡ್ತಿದ್ದೀರಂತೆ ಮನೆಗೋಸ್ಕರ ಅಂತ. ಇದುವರೆಗೂ ಕೂಡ ಮನೆ ಕೊಟ್ಟಿಲ್ಲ, ಏನಂತಿದ್ದಾರೆ ಅಧಿಕಾರಿಗಳು ಅಂತ? ಸರ್, ನಾವು ನಾಗನಾಥರಾವ್ ಅಕೋಡಿ ಅಲೆಮಾರಿ ಜನ ಅಧ್ಯಕ್ಷ ಅಂತ ಸರ. ಇವು ಜನ ಕಮ್ ಸೆ ಕಮ್ ಇಲ್ಲ ಅಂದ್ರೆ ಬಿ 10ನೇ 20ನೇ ಸಲ ಸರ್ ಹೋರಾಟ ಮಾಡಿದ್ರು. ಇವು 20 ವರ್ಷದಾಗ 40 ವರ್ಷದನ 40 ಸಲ ಹೋರಾಟ ಮಾಡಿದ್ರು ಸರ. ಮತ್ತು ನಾವು ಅಲ್ಲಿ ಇವು ಎಲ್ಲ ಜನ ಒಂದಿನ ಹೋದ್ರೆ ಅವ್ರು ಹೊಟ್ಟೆ ತುಂಬಲ್ಲ ಸರ್. ಮತ್ತು ನಾವು ಸತ್ಯಾಗ್ರಹ ಕುಂತಿನ ಮೇಲೆ ನಮಗೆ 4 ಎಕರೆ ಭೂಮಿ ಮಂಜೂರು ಮಾಡಿದ್ರು ಸರ್. ಯಾರು DC ಸಾಬ್ರು 4 ಎಕರೆ ಭೂಮಿ ಮಂಜೂರು ಮಾಡಿದ್ರು. 4 ಎಕರೆ ಭೂಮಿ ಮಂಜೂರು ಮಾಡಿದ ಮೇಲೆ ಅದು ಊರಾಗ ಇದ್ರು ಸರ್. ಮತ್ತು ಅದು ಆಗಿನ ಮೇಲೆ 1 ವರ್ಷ ಆಗಿನ ಮೇಲೆ ಮತ್ತು 2 ಎಕರೆ ಕೊಟ್ಟಾರ. ಮತ್ತು ಅದನ್ನು ಜಮೀನು ರದ್ದು ಮಾಡಿಬಿಟ್ರ ಸರ್. ಊರು ಬಿಟ್ಟು 8-9 ಕಿಲೋಮೀಟ್ರ್ ಬಾಯಿಗೆ ಹಾಕ್ಯಾರ ಸರ್ ಅವು ಜನ. ಮತ್ತು ಇವ್ರಿಗೆ ಆಗಲಿ ಯಾವ್ದು ಭೀ ಆಗಲಿ ಸಮಸ್ಯೆ ಇಲ್ಲ, ರಾಷನ್ದಾಗಲಿ ಯಾವ್ದು ಭೀ ಆಗಲಿ ಇವ್ದು ನೋಡ್ರಿ ನಮ್ಮ ಕಡೆ ಯಾರು ನೋಡೋವಿಲ್ಲ. ಈ ರೋಡಿಗೆ ಹೊಂಟ ಎಲ್ಲ ಕಾರ್ಯಕರ್ತಗಳು ಹೇಳಿದ್ರಲ್ಲ, ಈಗ DC ಸಾಹೇಬರು 4 ಎಕರೆ ಜಮೀನು ಮಂಜೂರು ಮಾಡಿದ್ರು. ಮತ್ತೆ 1 ವರ್ಷ ಆದ್ಮೇಲೆ ಅದು 2 ಎಕರೆ ಅಂತ ಹೇಳಿದ್ರು. ಹಾಗಾದ್ಮೇಲೆ ಅದು ರದ್ದು ಮಾಡಿದ್ರು ಅಂತ. ಯಾಕೆ ರದ್ದು ಮಾಡಿದ್ದಂತ? ಮೀಡಿಯಾ ಮುಂದು 4 ಎಕರೆ ಅಂತ ಕೇಸಿ ಐಲಾಂಡ್ ಮಾಡಿದ್ರು ಸರ್. ಐಲಾಂಡ್ ಮಾಡಿದ ಮೇಲೆ ಮತ್ತು ಅಲ್ಲಿ ಹೋಗಿ ಮೇಲೆ ಒಳಗೆ ಹೋಗಿ ತಹಸೀಲ್ದಾರ್ ಸಾಹೇಬರು 2 ಎಕರೆ ಕೊಟ್ಟರು. ಮತ್ತು ಆ 2 ಎಕರೆ ಬಿ ಭೂಮಿ ರದ್ದು ಮಾಡಿ ಊರಾಗದ ಅಂತ ಕೇಸಿ ಊರಾಗಿನ ಜಮೀನು ರದ್ದು ಮಾಡಿ ಮತ್ತು ನಮ್ಮ 8 ಕಿಲೋಮೀಟ್ರ್ ಹಾಕರ ದೂರ ಹಾಕ್ಯಾರ ಸರ್. ನಮಗೆ ಅಂಥ ಜಮೀನು ಬೇಡ, ಈ ಜನಗೆ 5 ಎಕರೆ ಭೂಮಿ ಕೊಡಬೇಕು ಆದೇಶ ಅದ. ಮತ್ತು ನಾವು 15 ವರ್ಷ 20 ವರ್ಷಲಿಂದು ನಾವು ಹೋರಾಟ ಮಾಡ್ತೇವೆ, ನಮಗೆ ಜಾಗ ಸಿಗಿಲ್ಲ. ಮತ್ತು ಅದ್ರ ಆಗಿನ ಮೇಲೆ ಇವು ಮತ್ತು ಇನ್ನು 2, 3, 4 ವರ್ಷದಾಗ 10 ಎಕರೆ 15 ಎಕರೆ ಭೂಮಿ ಅವ್ರಿಗೆ ಸಿಗ್ತಾ ಇದ್ದೆ ಮತ್ತು ನಮಗೆ ಸಿಗಲ್ಲ. ಈಗ ಇವ್ರು ಹೇಳ್ತಾ ಇದ್ರು, ಊರಿನ ಮಧ್ಯೆ ಕೊಡುವಂಥ ಜಮೀನಲ್ಲೇ ನಮ್ಮ ಮನೆಗಳು ಬೇಕು, ಹೊರಗಡೆ ಬೇಡ. ಯಾಕಂದ್ರೆ ಇವ್ರು 8-10 ಕಿಲೋಮೀಟರ್ ಹೊರಗಡೆ ಹೋಗಿ ಅಂದ್ರೆ ನಾವು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ರೆ. ಊರ ಮಧ್ಯೆ ನಿಮಗೆ 4 ಎಕರೆ ಅಂತ ಗುರ್ತು ಮಾಡಿದ್ರಲ್ಲ, ಯಾಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ದು ಅಂತ ನಮಗೆ ಗೊತ್ತಿಲ್ಲ ಸರ್. ಅದು ಈ ಬಡಪಾಯಿ ಅಲೆಮಾರಿ ಸಮುದಾಯದವ್ರಿಗೆ ಧ್ವನಿ ಇಲ್ಲಾರ್ತಕ್ಕಂಥ ಸಮುದಾಯ, ಅಸಂಘಟಿತರಾಗಿ ಜೀವನ ಸಾಗಿಸ್ತಕ್ಕಂಥವ್ರು, ಇವರು ಗುಡಿಸೆಯಲ್ಲಿ ಇರ್ತಕ್ಕಂಥವ್ರು,
ಇವರು ಶಿಕ್ಷಣ ಇಲ್ಲ. ಹೀಗಾಗಿ ಅಧಿಕಾರಿಗಳ ಮನಸ್ಸಿನಲ್ಲಿ ಮತ್ತು ರಾಜಕಾರಣಿಗಳ ಮನಸ್ಸಿನಲ್ಲಿ ಇವರೇನು ಮಾಡ್ಕೊಳ್ತಾರೆ ಅನ್ನೋ ಭಾವನೆ ಅನ್ನೋದು ಅಧಿಕಾರಿಗಳ ಹತ್ರ ಬಂದಿದೆ. ಹಾಗಾಗಿ ಇವ್ರಿಗೆ 2 ಎಕರೆ ಕೊಟ್ಟರೂ ಕೂಡ ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 183ರಲ್ಲಿ ಇವರಿಗೆ 2 ಎಕರೆ ಅಲಾಟ್ಮೆಂಟ್ ಮಾಡಿದರು OBC ಅಲೆಮಾರಿಗಳಿಗೆ. ನಂತರ ದಿನಗಳಲ್ಲಿ ಅಧಿಕಾರಿಗಳ ಪ್ರಭಾವನೋ ಯಾರ್ದೋ ಗೊತ್ತಿಲ್ಲ, ಅದನ್ನು ಕೂಡ ಅಧಿಕಾರಿಗಳು ಮತ್ತೆ ತಾಂತ್ರಿಕ ದೋಷ ಅಂತೇಳಿ ಹೇಳಿ ಅದನ್ನು ಕೈ ತಪ್ಪಿಸ್ಕೊಂಡು ಬೇರೆ ಕಡೆ ವಿಚಾರ ಕೇಳ್ಪಟ್ಟೆ ನಾನು. ಅಲ್ಲಿರೋಂಥವ್ರು ಈ ಸಮುದಾಯದವ್ರು ನಮ್ಮ ಮಧ್ಯೆ ಇರೋವಂಥದ್ದು ಬೇಡ ಅಂತೇಳಿ ಗಲಾಟೆ ಮಾಡಿದ್ರಂತೆ, ಕಲ್ಲು ಹೊಡಿಯೋಕೆ ಬಂದ್ರಂತೆ ಅಂತ. ಏನಿದು ವಿಚಾರ ಅಂತ? ಇದು ನಮ್ಮ ಸಮುದಾಯಕ್ಕೆ ಸೇರಿದ್ದಾರೆ, ಇಲ್ಲಿ ನಮ್ಮ ಸಮುದಾಯದವ್ರು ಇರ್ತಾರೆ, ಹಾಗಾಗಿ ನೀವು ಇಲ್ಲಿ ಇರಬಾರ್ರಿ, ನೀವು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಡ್ರಿ ಅಂತೇಳಿ ಅಂತ ಇದ್ದಾರೆ. ಇವರು ಅಲ್ಲಿ ಹೋದಾರೆ ನಾವು ಇಲ್ಲೆಲ್ಲ ಬಿಟ್ಟು ಅಲ್ಲಿ ಕೊಟ್ಟಂಥ ಸರ್ಕಾರ ಕೊಟ್ಟಂಥ ಜಾಗದಲ್ಲಿ ಗುಡಿಸಿ ಹೊಡ್ಕೊಂಡು ಇರೋರು ಅಂತ ಹೇಳಿದ್ರೆ ಅಲ್ಲಿ ಜಗಳ ಆಡ್ತಾ ಇದ್ದಾರೆ, ಕಲ್ಲು ಹೊಡಿತಾ ಇದ್ದಾರೆ. ಈ ರೀತಿ ನಡೀತಾ ಇದೆ. ಈಗ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ತಹಸೀಲ್ ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಿವಿ, ಉಪವಾಸನೂ ಕೂಡ ಕುಂತೀವಿ. ಕುಂತ ನಂತರ ಕೂಡ ಅವರಿಗೆ 183 ಸರ್ವೆ ನಂಬರ್ನಲ್ಲಿ ಕೊಟ್ಟರು. ಅದನ್ನು ಕೂಡ ಇವರಿಗೆ ಸರ್ವೆ ಮಾಡಿ ಅದು ಹಂಚಿಕೆ ಮಾಡಬೇಕಿತ್ತಲ್ಲ, ಅದನ್ನು ಕೂಡ ಸಂಪೂರ್ಣವಾಗಿ ಮಾಡಿಲ್ಲ. ಎರಡನೇದು 205 ಸರ್ವೆ ನಂಬರ್ನಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಅದು ಈ ಹಳ್ಳಿ ಇದನ್ನು ಬಿಟ್ಕೊಟ್ಟು ಭಾಳಷ್ಟು ದೂರ ಪ್ರದೇಶದಲ್ಲಿದೆ. ಅಲ್ಲಿ ಇವರಿಗೆ ಯೋಗ್ಯವಾದಂತಹ ಸ್ಥಳ ಅದು ಅಲ್ಲ, ಮೂಲಭೂತ ಸೌಕರ್ಯಗಳಿಂದ ಭಾಳಷ್ಟು ದೂರ ಇದೆ. ಹಾಗಾಗಿ ಅಂಥ ಸ್ಥಳದಲ್ಲಿ ನಮಗೆ ಬೇಡ, ಇರ್ತಕ್ಕಂಥ ಸಮೀಪದಲ್ಲಿ ಕೊಡ್ರಿ, ನಮಗೆ ಅನುಕೂಲ ಆಗಿರಬೇಕು, ನಮ್ಮ ಮಕ್ಕಳು ಶಾಲೆಗೆ ಹೋಗಬೇಕು, ಮತ್ತು ನಮಗೆ ಮೂಲಭೂತ ಸೌಕರ್ಯಗಳಿಗೂ ಕೂಡ ಅವಶ್ಯಕತೆ ಇದ್ದಂಗೆ ಅವ್ರಿಗೆ ತಲುಪಿಸ್ಬೇಕು. ಆ ರೀತಿ ನಿಟ್ಟಿನಲ್ಲಿ ನಮ್ಗೆ ಜಾಗ ಕೊಡ್ರಿ ಅಂತ ಹೇಳ್ತಾರೆ. ಅಮ್ಮ, ಈಗ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? ನಾವು ಬಂದು 60 ವರ್ಷ ಆಯ್ತು ಸರ್. 60 ವರ್ಷ ಸರ್. ಜಾಗ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಮಳೆಗ ನೀರಾಗ ಪಾಲ್ಗಳು ಒಂದು ಹಾವು ಕಚ್ಚಿ ಪೋರಿವಿ ಸತ್ರಿ ಸರ್. ಮತ್ತೆ ಏನು ಮಾಡ್ಬೇಕಂದ್ರೆ ನೀರಿಲ್ರಿ ಇಲ್ಲಿ ನಮ್ಗೆ. ಎಷ್ಟೋ ಕಾಪಿಗೆ ಹೋಗಿ ಬಂದಿವಿ ಸರ್, ನಮ್ಗೆ ಜಾಗ ಕೊಟ್ಟಿಲ್ಲ. ಇವತ್ತು ನಾಳೆಗೆ ಅಲ್ಲತ್ತಾರ ಸರ್, ನಮ್ಗೆ ಜಾಗ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಈ ಜೋಪಡಿದಾಗೆ ಇರ್ಲತ್ತಿದೆವು. ಈ ಊರಾಗ ದೊಡ್ಡ ಮಂದಿ ಯಾರ ಸರ್, ದೊಡ್ಡ ಮಂದಿ ಅವ ಸರ್. ಹಿಂಗೆ ನೋಡ್ಕೊತ ಹೋಯ್ತಾವ. ನೀವೇ ಅಂಬಲ್ರಿ ಸರ್, ಏನ್ ಅಂಬಲ್ ನಿಮ್ಗೆ ಹೆಂಗಮ್ಮ ಹೆಂಗ್ ಇರ್ತೀರಿ? ಈ ರೋಡ್ ಸೈಡಲ್ಲಿ ಹಾಕೊಂಡಿದ್ದೀರಲ್ಲ, ಟೆಂಟ್ ಗಿಂಟ್ ಎಲ್ಲ ಹಾಕೊಂಡಿದ್ರಿ. ಈಗ ಮಳೆಗಾಲ ಶುರುವಾದಾಗ ಈ ಮಳೆ ನೀರು ಬರುತ್ತೆ, ಅದೆಲ್ಲ ಟೆಂಟ್ ಒಳಗಡೆ ಎಲ್ಲ ಬರುತ್ತಾಗ ಬರ್ತೇವೆ ಸರ್. ಎಲ್ಲ ನೀರೇ ಒಳಗೆ ಬರ್ಲತ್ತವ ಸರ್. ಪಾಲ್ಗಳು ಪಾಲರ ಮೇಲೆ ಕಟ್ಗೆ ಹಾಕಿ ಸರ್, ಕೂಸುಗಳಿಗೆ ಮೆಕ್ಸಲ ಹಚ್ಚಿದೆವು. ಅನ್ನ ಸಿಗಲ್ಲ ಹೊಂಟ ಸರ್. ಈ ಮನೆ ಸರ್ ನೀರಿಗೆ ಹೋಗ್ಬೇಕು, ನೀರು ಕುಡಲ್ಲ ಹೊಂಟ್ರಿ ಸರ್. ನಮ್ಗೆ ಅನ್ನ ಇಲ್ಲ, ಹೊಲ ಇಲ್ಲ, ಜಾಗ ಇಲ್ಲ, ಮನೆ ಇಲ್ಲ. ನಮ್ಮಂತವ್ರಿಗೆ ಇಲ್ಲಿ ಯಾರು ಭೀ ನೋಡಲ್ರಿ ಸರ್, ನೋಡಲ್ಲ. ಇಲ್ಲಿ ನಮ್ಗೆ ನೋಡಲ್ಲ. ಇಷ್ಟು ಮಂದಿ ಜನ ಹೋಯ್ತಾವ. ಹೆಂಗಿದ್ದೀರಪ್ಪ, ಹೆಂಗಿಲ್ಲ ಅಂಕಸಿ ಅಂಬದ್ ಇಲ್ಲ ಸರ್. ಇಲ್ಲಿ ಈ ಊರಾಗ ನ್ಯಾಯ ಮಾಡಲ್ರಿ, ನ್ಯಾಯ ಮಾಡಲ್ಲ. ಹಿಂಗೆ ಹೋಯ್ತಾರ. ಓಟ್ ಆದು ಅಂದಾರ ನಮ್ಮ ಕಡೆ ಬರಲ್ಲ, ಓಟ್ ಆದು ಅಂದಾರ ಕಾಳು ಬಿತ್ಕೊತ ಬರ್ತಾವ. ಇದು ಏನಾರು ಕೆಲಸ ಮಾಡಿ ಕೊಡು ಅಂದಾರ ರೊಕ್ಕ ಬೇಡ್ತಾವ. ಈಗ ರಾಷನ್ ಒಬ್ಬರಿಗೆ ರಾಷನ್ ಕಾರ್ಡ್ ಇಲ್ಲ, ಏನ್ ಆಧಾರ್ ಕಾರ್ಡ್ ಇಲ್ಲ, ರಾಷನ್ ಕಾರ್ಡ್ ಇಲ್ಲ. ಅವ್ರಿಗೆ ಮಾಡ್ಕೊಡ್ಬೇಕ ಇಲ್ಲ, ಅವ್ ಮಾಡ್ಕೊಡಲ್ಲ. ರೊಕ್ಕ ಬೇಡ್ತಾವ. ರೊಕ್ಕ ಬೇಡಿ ಕೊಡು ಅಂದಾರ. ಅವ್ರು ಮಾಡತ್ತಾರ ನಮ್ ಕಡೆಯಿಂದ. ಅವ್ರು ರೊಕ್ಕ ತಗೊಂಡ್ರ ಅಂತ ಬದಲಾ ಮಾಡತ್ತಾರ. ಅವರು ಯಾರು ನಮ್ ಕಡೆಯಿಂದ ಇಷ್ಟು ಮಾಡಿಲ್ಲ ಸರ್. ಅವರು ಇಷ್ಟು ಜನದಾಗ ಈಗ ಅದಿರ್ಲಿ ಅದು. ಈಗ ಮಳೆ ಬರುತ್ತೆ, ನೀರೆಲ್ಲಾನು ಜೋಪಡಿಯಲ್ಲಿ ಬರುತ್ತೆ, ಈ ಸೊಳ್ಳೆಗಳ ಕಾಟ ಇಂಥವೆಲ್ಲಾನು ಆಗ್ತಿದೆಯಲ್ಲಿ. ಆಯ್ತು ಸರ್, ಏನ್ ಮಾಡ್ಬೇಕು? ಇಂಥದ್ರಾಗೆ ನಮ್ಗೆ ಎಲ್ಲಿ ಹೋಗ್ಬರ್ತದ? ಮನಿ ಎಲ್ಲ ಏನಿಲ್ಲ, ಸೊಳ್ಳೆದಾಗ ಇರ್ಬೇಕಾಗ್ತದ, ಹಾವ್ದಾಗ ಇರ್ಬೇಕಾಗ್ತದ, ಮಳೆಯಾಗ ಇರ್ಬೇಕು, ಎಲ್ಲದಾಗ ನಾವೇ ಇಲ್ಲೇ ಇರ್ಬೇಕಾಗ್ತದ. ನಮ್ಗೆ ಜಾಗ ಎಲ್ಲಿದ, ಮನಿ ಎಲ್ಲಿದ? ಈಟೆ ಮಾಡ್ಕೊಡ್ಬೇಕು ಸಾಬ್ರೆ. ನಮ್ಗೆ ನೀವು ಬಂದಿರಿ, ನಮ್ಗೆ ಈಟೆ ದಯ ಮಾಡ್ರಿ. ನಮ್ಮ ಪಾರ್ಗಳು ಚಿನ್ನ ಪಾರ್ಗಳು ಮಳೆಯಾಗ ಚಳಿಯಾಗ ಗಾರಿನಾಗ ಹಿಂಗೆ ಗುಡ್ಸಿ ಎಲ್ಲ ಓಡಿ ನಡ್ದಾವ. ನಮ್ದು ಎಲ್ಲ ಗುಡ್ಸಿ ಹೋಗ್ಲತ್ತಾವ ಸಾಬ್ರೆ. ನಮ್ಗೆ ಈಟೆ ಮದತ್ ಮಾಡ್ರಿ. ಯಾನ್ ಕೇಳಕ್ ಬಂದಿಲ್ಲ ಈಟೆ ಮದತ್ ನಮ್ದು. ಈಗ ಜಿಲ್ಲಾಧಿಕಾರಿಗಳು ಏನಂದಿದ್ದಾರೆ, ಕೊನೆದಾಗ ಏನಂದಿದ್ದಾರೆ ಸರ್? ನಮಗೆ 4 ಎಕರೆ ಭೂಮಿ ಕೊಟ್ರ, ಅವರು 2 ಎಕರೆ ಕೊಟ್ಟಾರ. ಆ ಕಡೆಗೆ ಅಂದಾರ ನಾವು ಬೇಡ ಅಂತ ಹೇಳತ್ತಿದ್ದೆವು. ಇವು ಜನ ಅದ ಸಂಜೆ ಪರಿ ಕೆಲಸ ಮಾಡ್ತಾರ. ಕೆಲಸ ಮಾಡಿ 8 ಬಜೆ 9 ಬಜೆ ಇವು ಜನ ಬರ್ತಾರ. ಬಂದಿನ ಮೇಲೆ ಅವ್ರು ಕೊಂಡಿರ್ತಾರ. ಇವು ಜನ ದಿನ ಕೆಲಸ ಮಾಡಿ ಹೋಗಿನ ಮೇಲೆ 10 ಗಂಟೆ ಜಗಳ ಮಾಡ್ತಾರ. ಅಲ್ಲಿ ನಮಗೆ ಜಾಗ ಬೇಡ. ಅದು 4 ಎಕರೆ ಭೂಮಿ ಅದು ಬೇಡ ನಮಗೆ. ಇದು ಊರಾಗ ಭೂಮಿ ಅದ ಒಂದು ನೋಡ್ರಿ, 17 ನಂಬರ್ ಮೇ ಓ ಜಾಗ ಇನ್ಕು ಗಾಂವ್ ಇದೆಯೋ. ಎಷ್ಟು ಫ್ಯಾಮಿಲಿಗಳಿದೆ ಈಗ ಸದ್ಯಕ್ಕೆ ಈ ರೀತಿ? 213 ಗುಡ್ಸಿಗಳು
हाँ गुड़सिगुड़ वो जगह जो हमको दिए है ना साहब, वो जगह के अंदर अभी ये जो लोग है ना, किसके बारे में को जो चाहे वो बोले तो भी हमको फूल के जैसा स्वीकार है, हमको मतलब नहीं साहब। जो आगे होके जो आदमी काम करता है ना, उसके ऊपर कभी भी बरसात होने वाली चाहिए। अब जब बरसात हुई ना, जब जिस टाइम उनके सामने सच्चाई मालूम हो गई। ಈಗ ಆಯ್ತು, ಈಗ ಒಂದ್ ವೇಳೆ ಏನಾದ್ರು ಇದೇ ತರ ಅಧಿಕಾರಿಗಳು ನಿಮ್ಮ ಸತಾಯಿಸ್ತಿದ್ರೆ, ಮನೆ ಕೊಡಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಅಂತ? ಮಕ್ಕಳು ಸಲ ಮಾಡಿದೆವು ಸರ್, ನಾ ಸತ್ಯಾಗ್ರಹ ಮಾಡಿದೆವು. ಇಲ್ಲಿ ನೋಡ್ರಿ, ಒಂದು ಹುಡುಗಿಗ ಹಾವು ಕಸಿದ್ರು ಸರ್, ಮತ್ತೆ ಮೀಡಿಯಾದವರು ಬೆಂಗಳೂರಿನಿಂದ ಬಂದ್ರು ಸರ್, ಮತ್ತೆ ಎಲ್ಲ ಜನ ಅಲ್ಲಿ ಕುಂತ್ ಕಸಿ ಮಾತಾಡ, ಹೊಟ್ಟಾಗ ಬೆಂಕಿ ಬೀದ್ ಕಸಿ ಏನು ಬಿ ಆಲತ್ತಾರ ಸರ್. ಅವರು ಹಾವು ಕಚ್ ಕಸಿ ನೋಡ್ರಿ ಹುಡುಗುಡಿ ಸತ್ತು ಹೋದ್ರು. ಮತ್ತೆ ಮನೆಗೆ ನೋಡ್ರಿ ಅವರು ಇಷ್ಟು ನೀರು ಕೊಡ್ತಾ ಅಂತ ಕಸಿ ಸಾಬ್ರು ಅಂದ್ರು, MP ಸಾಬ್ರು ಅವ್ರಿಗೆ ನೀರು ಕೊಡ್ತಾ ಅಂತ ಅಂತಾರ, ಅವ್ರಿಗೆ ನೀರು ಬಿ ಕೊಟ್ಟಿಲ್ಲ, ಏನಿಲ್ಲ ಸರ್. ಏನೇನ್ ಪ್ರಾಬ್ಲಮ್ಸ್ ಆಗ್ತಿದೆ ಈಗ ನಿಮ್ಗೆ ಇಲ್ಲಿ ಅಂತ? सर हमारा अभी तुम आप उधर से यहाँ तक पूरा मीडिया पूरा चालू करके देखिए, वहाँ से पानी आता सर तो पूरा एक ಒಂದು ಕೆರೆ ಇದ್ದ ಪ್ಲೇ ಇರ್ತದೆ ಸರ್ ಇಲ್ಲಿ ನೀರು. ಮತ್ತು ನಾವು ಎಲ್ಲಿ ಹೋಗ್ಬೇಕು ಸರ್? ನಮ್ಮ ಅದು ಜಾಗದ ಅದಾದ ಮತ್ತು ಯಾರು ಮದಿ ಆಗಿನ ಮೇಲೆ ಅದರ ರಾಷನ್ ಕಾರ್ಡ್ ಅವನಿಗೆ ಬೇಕಲ್ಲ, ಮತ್ತು ಸರ್ ರಾಷನ್ ಕಾರ್ಡ್ ಬಿ ಇಲ್ಲ. ಮತ್ತು ಅಲ್ಲಿ ಹೋದರೆ ಏನಲ್ಲ ಅಥವಾ ಇಲ್ಲ ಇನ್ನು ಬಂದದ ಸರ್ವೈ ಇಲ್ಲ, ಇದು ಇಲ್ಲ, ಅದು ಇಲ್ಲ ಅಂತ ಹೇಳತ್ತವ ಸರ್. ನಮ್ಗೆ ನಾವು ಹೆಂಗೆ ಬದಸ್ಬೇಕು, ನಾವು ಏನು ಮಾಡ್ಬೇಕು ರೀ ಸರ್? ಮತ್ತು ಒಂದು ಕುಲ ಇಲ್ಲ ರೀ ಸರ್ ಇಲ್ಲಿ. ನಾ ಮದಾರಿ ಇದ್ದ, ಮತ್ತು ಮೊದ್ಗಾರ್ ಬಿ ಅವ, ಮತ್ತು ಫಾಸೆ ಪಾಡ್ದಿ ಬಿ ಅವ, ಮತ್ತು ಬುರ್ಬುರ್ಕ ಅವ್ರು ಬಿ ಅವ ಸರ್. ಮತ್ತು ನಾವು ಎಲ್ಲಿ ಹೋಗಬೇಕು? ಅದರ ಸಲಾಗ ನಮ್ಮ ಅಧ್ಯಕ್ಷ ನಮ್ಮ ಸಲಾಗ ಮಾಡ್ಲತ್ತಾರ ಸರ್, ಇಲ್ಲ ಅಂತ ಇಲ್ಲ, ಅವ ಮಾಡ್ಲತ್ತಾರ. ಮತ್ತು ಮಾಡಿದ ಮೇಲೆ ಬಿ ಮತ್ತು ಅವ ಏನಲ್ಲತ್ತವ ಸರ್, ಅವ ಬಂದಿದ ಮೇಲೆ ನಮ್ಗೆ ಆಧಾರ್ ಕಾರ್ಡ್ ಇದ್ದಿಲ್ಲ ಸರ್ ನಮ್ಮ ಪಾರ್ಗೋಡ್ಗೆ. ಮತ್ತು ಯಾರಿಗೆ ಇವರೇ ಮಾಡ್ಯವ ಸರ್. 8 ದಿನ 10 ದಿನ ನಾ ತಿರ್ಗಾಸಿ ನಾ ಸಾಕಾಗಿನ್ನ. ಮತ್ತು ಇವ ಬಂದಿನ ಮೇಲೆ ನಮ್ಮ ಪಾರ್ಗೋಡ್ಗೆ ಆಧಾರ್ ಕಾರ್ಡ್ ಆಗ್ಯಾವ. ಮತ್ತು ರಾಷನ್ ಕಾರ್ಡ್ ಹೋಗಿದ ಮೇಲೆ ಏನಲ್ಲತ್ತವ, ಇಲ್ಲ ಇನ್ನೂ ಬಂದಿಲ್ಲ, ಇನ್ನು ಸರ್ವೆ ಬೀಜಿ ಅದ, ಹಿಂಗದ ಹಂಗದ, 5000 10,000 ನಾವು ಎಲ್ಲಿಂದ ತರ್ಬೇಕ್ರಿ ಸರ್? ಜಾಗ ಬಿ ಇಲ್ಲ, ರಾಷನ್ ಕಾರ್ಡ್ ಬಿ ಹೊಸ ರಾಷನ್ ಕಾರ್ಡ್ ಬಿ ಮಾಡಲು ಹೊಂಟೇವ. ಮತ್ತು ನಾವು ಹೆಂಗೆ ಬದಸ್ಬೇಕು ನಾವು? ಮತ್ತು ಅದರ ಸಲಾಗ ನಮ್ಮದು ಏನದ ರೀ ಸಮಕ್ಷ, ನಮ್ಗೆ ಏನು ಹಕ್ಕು ಅದ ನಾವು ಜಗಳ ಮಾಡತ್ತಿಲ್ಲ, ನಾವು ಯಾರಿಗೆ ಬಿ ಏನು ಹೇಳತ್ತೀರಿ ಸರ್, ನಮ್ಗೆ ಏನು ಹಕ್ಕು ಅದ ಅಷ್ಟು ಹಕ್ಕು ನಮ್ಗೆ ಕೊಡ್ಬೇಕು ರೀ. ಯಾಕೆ ನಾವು ವೋಟಿಂಗ್ ಬಿ ಮಾಡ್ತೀವಿ. ಯಾರು ವೋಟಿಂಗ್ ಬಂದಿನ ಮೇಲೆ, ಎಲೆಕ್ಷನ್ ಬಂದಿನ ಮೇಲೆ ಮಾಡ್ರಿ ಸಾಬ್ರೆ ನಿಮ್ಮ ಕೈ ಜೋಡಿಸ್ತೀವಿ, ನಮ್ಗೆ ಏನು ಬಿ ಮಾಡಿರಿ, ನಿಮ್ಗೆ ಮನೆ ಮಾಡಿ ಕೊಡ್ತೀವಿ, 8 ಮಂಜಿಲ್ ಮಾಡಿ ಕೊಡ್ತೀವಿ ಸರ್. ಮತ್ತು ಎಲೆಕ್ಷನ್ ಆಗಿನ ಮೇಲೆ ಮತ್ತು ಅವ್ರ ಅಕ್ಕಳ ನಾವು ಇಕ್ಕಳ. ಲಾಸ್ಟ್ ಟೈಮು ಎಲೆಕ್ಷನ್ ಟೈಮ್ನಲ್ಲಿ ಬಂದಿದ್ರಾ ಯಾರಾದ್ರೂ MLA ಅವ್ರು ಬಂದಿದ್ರಾ ವೋಟ್ ಹಾಕಿ ಅಂತ ಕೇಳಕ್ ನಿಮಗೆ? 2 एकड़ जमीन लिए ना, 2 एकड़ लिए उन्हें, अब गरीबा के लिए ना, फिर लबनी लोग तो जुद्ध मार के हकल रहे ना, वो लबन लोग हड़प रहे, कहाँ गरीबा को दे रहे? लबन लोग हड़प रहे, फिर गरीब कैसे जाना? गरीब नहीं जा सकते वहाँ. ಈಗ ನಿಮ್ಗೆ ರೇಷನ್ ಕಾರ್ಡ್ ಎಲ್ಲ ಇದೆಯಾ? ರೇಷನ್ ಕಾರ್ಡ್ ಇಲ್ಲ ಸಾಬ್ರೆ, ನಮ್ಮಲ್ಲಿ ಇಲ್ಲ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ. ಒಬ್ಬರ ಬಲಿಯಾಗ ಅರ್ಧ ಮಂದಿ ಬಲಿ ಇಲ್ಲ ಇವ್ರಾಗ. ಒಬ್ಬರ ಬಲಿ ಅಲ್ಲತ್ತಿಲ್ಲ, ಅರ್ಧ ಮಂದಿಗೆ ಅದ, ಅರ್ಧ ಮಂದಿಗಿಲ್ಲ ರೇಷನ್ ಕಾರ್ಡ್ ಇಲ್ಲ. ನಾವು ಮಸ್ತ್ ತಿರ್ಗಾಡ ಆ ಕಡೆ ಈ ಕಡೆ. ರೇಷನ್ ಕಾರ್ಡು ವೋಟರ್ ID ಬೇಕು ಅಂದ್ರೆ ದುಡ್ಡು ಗಿಡ್ ಕೇಳ್ತಾರಾ? ದುಡ್ಡು ಕೇಳ್ತಾರೆ ಸಾಬ್ರೆ. 2000 ಕೊಡು, 5000 ಕೊಡು, ಈಗ ಕೊಡು 1500 ಕೊಡು, 2000 ಕೊಡು ಅಂತ ತಗೋತ ಆಯ್ತು. ಇಲ್ಲ ಅದು ಇಲ್ಲ, ಬೀಜಿ ಅದ, ಅದು ಅದ, ಇದು ಅದ ಅಂದ್ಕಸಿ ಹಿಂಗೆ ಹೇಳ್ಕೊತ ಹೋಯ್ತ. ಹಿಂಗೆ ಇವೆಲ್ಲ ಈಗ ಬದುಕೋದಕ್ಕೆ ಏನು ಕೆಲಸ ಮಾಡ್ತಿದ್ದೀರಾ ಅಂತ? ಈಗ ಮತ್ತೆ ನಾವೇನ್ ಮಾಡ್ತೇವೆ, ಕಿದೆ ಕಾಟ ಪುಗ್ಗ ಮಾತಾಡ್ತಾರೆ, ಅವರೇ ಮಾತಾಡ್ತಾರೆ, ಕಾಟ ಪುಗ್ಗ ಬಾಂಡೆ ಸಾಮಾನು ಕದಿ ಮಾಡ್ತಾರೆ, ಮತ್ತೆ ಏನು ಮಾರಲ್ಲ. ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ದಿನಕ್ಕೆ ಆಯ್ತು 200 300 400 ಇಷ್ಟು. ಅದಕ್ಕೆ ಅರ್ಧ ತೆಗಿಬೇಕು, ಅರ್ಧ ನಮ್ಗೆ. ದಿನಪೂರ್ತಿ ದುಡಿದ್ರು 300-400 ರೂಪಾಯಿ ದುಡಿತೀವಿ ಅಷ್ಟೇ. ಆ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಒಂದು ರೇಷನ್ ಕಾರ್ಡ್ ಕೊಟ್ಟರೆ ನಮ್ಗೆ ಹೆಂಗೋ ಬದುಕೊಂತೀವಿ ಅಂತ ಹೇಳ್ತಿದ್ರು ಅವರು. ಅದು ಏನದ ರೀ ಸರ್, ನಾವು ಏನು ಮಾಡ್ತೀವಿ ಇವತ್ತು ನಾವು ಎಲ್ಲಿ ಭಿ ಹೋಗಿನ ಮೇಲೆ ಒಂದು 200 ರೂಪಾಯಿ ತಂದ್ರೆ ನಾವೇನು ಮಾಡ್ತೀವಿ, ನಾಡಿಗೆ ಸಿಗ್ತದ ಸಿಗಲ್ಲ 100 ರೂಪಾಯಿ ಹಂಗೆ ಭೀ ಖರ್ಚು ಮಾಡಿ ಆ 100 ರೂಪಾಯಿ ನಾವು ನಾಡಿಗೆ ಸಲಾಗಿ ಇಕ್ತೀವಿ. ನಮ್ಮ ಗುಜಾರ ಹಾಗೆ ನಡಿಲತ್ತ ಸರ್. ನೋಡ್ರಿ ಇದು ಬಂಗಾರ. ಈಗ ನೀವೇನು ಕೆಲಸ ಮಾಡ್ತೀರಿ? ಯಪ್ಪ ನಾವು ಬುರ್ಬುರ್ ಇದ್ದೇವೆ ನೋಡ್ರಿ, ಬೇಡ್ಕೊಂಬರಿದ್ದೇವು. 4 ದಿನ ಬೇರ್ಕೋತೇವೆ, 4 ದಿನ ಇದೀವಿ, ಕತ್ರಪಟ್ಟಿ ಆಯ್ತೇವೆ ನಾವು. ಕತ್ರಪಟ್ಟಿ ರೋಡ್ ಮೇಲೆ ಓಡಾಡ್ತೇವೆ, ಪ್ಲಾಸ್ಟಿಕ್ ಅಂದ್ರೆ 2 ಕ್ಯಾಪ್ 3 ಕ್ಯಾಪ್ ಡೋಲ್ಕ ಬಾರ್ಸ್ಕೋತ ಹೋರಾಟ ಮಾಡ್ದೇವು ತಹಸೀಲ್. ನಾವು ಜಾಗ ಕೊಡ್ತಾ ಅಂದ್ರೆ MLA ಸಾಬ್ ಕೊಡ್ತಾ ಹೋರಾಟ ಮಾಡ್ದೇವು. ಹೋರಾಟ ಮಾಡಿ ನಾಗರಾಜ್ ಎಂದೇ ಇದ್ರು ನಮ್ಗೆ. ಹೋರಾಟ ಮಾಡಿದ್ರು ಮತ್ತೆ ಏನ್ ಮಾಡಿದ್ರು, ಜಾಗ ಕೊಡ್ತಾ ಅಂದ್ರು ಬೇರೆ ಕಡೆ ತೋರ್ಸರು. ನಾವು ಅಲ್ಲಿ ಹೋಯ್ತೀವಿ ಲಂಬಳ ತಕೊಂಡ್ರಂತ ಮತ್ತೆ ಅವ್ರು ನಮ್ಗೆ ಕೊಡ್ಬೇಕಿಲ್ಲ. 4 ಮಂದಿ
ಕುಡ್ತಕ್ಕಂತ ಆಸೆ ಬಿಟ್ಟು ಕಾಸ್ತ ಸುಮ್ಮನೆ ಓಟ್ ಹಾಕೊಳತ್ತಾನೆ ಸುಮ್ಮನೆ ಹೋಗ್ಲತ್ತಾನೆ. ಈಗ ಓಟ್ ಹಾಕೋದಂದ್ರೆ ರೊಕ್ಕಂದ್ರೆ 100 ರೂಪಾಯಿ ಕೊಟ್ಟ ನಾವು ಹೋಗಿ ವರ್ಷದಾಗ ನಂಗೆ 100 ರೂಪಾಯಿ ಕೊಟ್ಟಾರ. ಇದು ಇದೆಲ್ಲ ನೀವು ತಗೊಂಡಿದ್ದೀರಲ್ಲ, ಇದು ಮಾರಿದ್ರೆ ಎಷ್ಟು ಬರುತ್ತೆ ನಿಮಗೆ? ಇದು 4 ರೂಪಾಯಿ ಕಿಲೋ 5 ರೂಪಾಯಿ ಕಿಲೋ ಇದು. 5 ರೂಪಾಯಿ ಕಿಲೋ. ಹಿಂಗ ಬದುಕಬೇಕಾದ್ರೆ ರೋಡ್ ಮೇಲೆ ಸಂಪಾದನೆ ಮಾಡ್ತೀರಾ ನೀವು? ನಾವು ಬೇಡ್ತೇವೆ, ಭಿಕ್ಷೆ ಬೇಡೋರಿದ್ದೇವೆ ನಾವು. ಭಿಕ್ಷೆನೂ ಬೇಡ್ತೀರಿ? ಸುಗ್ಗಿ ಮೇಲೆ ಬಂದು ಭಿಕ್ಷೆ ಬೇಡ್ತೇವೆ, ಇದಂದ್ರೆ ಇದು ಬೇಡ್ಕೊ ಮತ್ತೆ ಇಂಥ ರಾಜಕಾರಣಿಗಳಿದ್ರೆ ಭಿಕ್ಷೆ ಬೇಡ್ದಂಗೆ ಇನ್ನೇನು ಮಾಡ್ತೀರಿ ಹೇಳಿ? ಓಕೆ, ಕೇಳಿದ್ರಲ್ಲ, ಇದು ಔರಾದ್ ಪಟ್ಟಣದಲ್ಲಿರುವಂತಹ ಅಲೆಮಾರು ಮತ್ತು ಅರೆ ಅಲೆಮಾರಿನ ಜನಾಂಗದ ಜನರ ಮಾತು. ಸುಮಾರು 40-50 ವರ್ಷಗಳಾಯಿತು ನಾವು ರಸ್ತೆ ಬದಿಯಲ್ಲಿ ಜೋಪಡಿಗಳನ್ನು ಹಾಕೊಂಡು ಬದುಕುವಂಥ ಸ್ಥಿತಿ ಎದುರಾಗಿದೆ. ಇದುವರೆಗೂ ಕೂಡ ಅಷ್ಟೇ ಜಮೀನನ್ನು ಅಲಾಟ್ ಮಾಡ್ತಾರೆ ಮತ್ತೆ ರದ್ದು ಮಾಡ್ತಾರೆ, ಟೆಕ್ನಿಕಲ್ ಇಶ್ಯೂಸ್ ಅಂತಾರೆ. ಇನ್ಮೇಲೆ ಏನಾದರೂ ನಮಗೆ ಮನೆಗಳನ್ನು ಕಟ್ಕೊಟ್ಟಿಲ್ಲ, ಜಮೀನು ಅಲರ್ಟ್ ಮಾಡಿಲ್ಲ ಅಂತಂದರೆ ನಾವು DC ಕಚೇರಿಯ ಮುಂಭಾಗದಲ್ಲಿಯೇ ಈ ಒಂದು ಟೆಂಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತೀವಿ ಅನ್ನುವಂಥ ಒಂದು ಖಡಕ್ ಆದಂಥ ಎಚ್ಚರಿಕೆ ಮಾತನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಒಂದು ಜನಾಂಗದವರು ಕೊಡ್ತಾ ಇರುವಂಥದ್ದು. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.